ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಪ್ರಥಮ ಮಕ್ಕಳ ಬೇಡ. ನಿರ್ದೇಶನ ಶ್ರೀ ರವಿ ಅಲೆವರಾಯ ವರ್ಕಾಡಿ. ಬಸವರತ್ನ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ. ಯಕ್ಷಗಾನ ಬಯಲಾಟ ಕವಿ ಅಮೃತ ಸೋಮೇಶ್ವರರ ಮಹಾಶೂರ ಭೌಮಾಸುರ ಪ್ರಸಂಗದಿಂದ ಆಯ್ದ ಭಾಗ ಭೂಮಿಪುತ್ರ ಭೌಮಾಸುರ. ಹಿಮ್ಮೇಳದಲ್ಲಿ ಭಾಗವತರು ಗೋಪಾಲಕೃಷ್ಣ ಭಟ್ಟಗುತ್ತಿಗಾರ, ಚೆಂಡೆ ಹಾಗೂ ಮದ್ದಳೆ, ವೇಣು ಮಾಂಬಾಡಿ, ಶ್ರೀ ಮಧುಸೂದನ ಅಲೆವರಾಯ ವರ್ಕಾಡಿ, ಗಗನ್ ಪಂಜ. ಮುಮ್ಮೇಳದಲ್ಲಿ ಶ್ರೀಕೃಷ್ಣ ರವಿ ಅಲೆವರಾಯ ವರ್ಕಾಡಿ, ಸತ್ಯಭಾಮೆ, ಅಕ್ಷಯ ಸುವರ್ಣ, ಭೌಮಾಸುರ ವಿಜಯಲಕ್ಷ್ಮಿ ಎಲ್ ನಿಗ್ವಣ್ಣಾಯ, ನಾರದ ನಿತ್ಯಶ್ರೀ ಪೂಜಾರಿ, ದೇವೇಂದ್ರ ನಾಗರಾಜ ಖಾರ್ಗೆ, ಅಗ್ನಿ ದೃಶಾಲ್ ಪೂಜಾರಿ, ವಾಯು ಸಂಚಿತ್ ಖಾರ್ಗೆ, ದೇವದೂತ ಸಂತೋಷ್ ಪಿಂಟೋ, ಮಂತ್ರಿ ಅದ್ವಿತ್ ಪಿ, ಮುರಾಸುರ ನಿಹಾಲ್ ಪೂಜಾರಿ, ರಾಕ್ಷಸ ದೂತ ವೃಷಭ ಜಿ ಶೆಟ್ಟಿ. ದೇವದೂತ ಸಂತೋಷ್ ಪಿಂಟೋ ವಿಶೇಷ ಆಕರ್ಷಣೆ. ಕಲಾಭಿಮಾನಿಗಳ ಪ್ರೋತ್ಸಾಹದೊಂದಿಗೆ ಇದೀಗ ಯಕ್ಷಗಾನ ಆರಂಭ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡ ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸ್ತುತಿಸಿ ಅಂಬುಲಿಯ ಹೀಗೆಂದು ಜಗನ್ನಿಯಾಮಕಿಯನ್ನು ನಾನು ಮನಸಾರೆ ಪ್ರಾರ್ಥಿಸಿಕೊಂಡು ದೈನಂದಿನ ಕರ್ತವ್ಯಗಳಿಗೆ ತೊಡಗುವುದಕ್ಕೆ ಅಂದು ಆದಿಮಾಯಾದೇವಿ 3 ಶಕ್ತಿಗಳನ್ನು ಉಂಟು ಮಾಡಿ ಓಂಕಾರ ಧ್ವನಿಯಿಂದ ಜಗತ್ತಿಗೆ ಕೊಟ್ಟಳು. ಅಕಾರ ಉಕಾರ ಮಕಾರವೇ ಸೇರಿದರೆ ಓಂಕಾರ ಎನ್ನುವಂಥ ಪ್ರಣವದ ನಾದ ನಮ್ಮ ಕಿವಿಯಲ್ಲಿ ಸಂಚಲನವನ್ನುಂಟು ಮಾಡಿದಾಗ ನಾವು ಎಚ್ಚೆತ್ತುಕೊಂಡು ಜ್ಞಾನ ಇಚ್ಛಾ ಕ್ರಿಯಾ ಈ 3 ಬಲದಿಂದ ಜಗನ್ಮಾತೆಯನ್ನು ಒಲಿಸಿಕೊಂಡೆವು. ಆಕೆಯನ್ನು ಅನುಗ್ರಹೀತರಾದೆವು. ಹಾಗೆಂದು ಅಲ್ಲಲ್ಲಿಯೇ ಉಳಿದು ಲೋಕಪಾಲ
ಸುಮ್ಮನೆ ಕಾರ್ಯವನ್ನು ಮಾಡುವುದೇ ಎನ್ನುವಾಗ ಅಲ್ಲ. ಕಾಲ ಕಾಲಕ್ಕೆ ದುರ್ಮದರು, ದುಷ್ಟರು, ಅಸುರರು, ರಾಕ್ಷಸರು ತಾವು ಮೇಲೇರಿ ಬಂದಂತಹ ಕಾಲಕ್ಕೆ ಅಧರ್ಮವನ್ನು ಪಡೆಯುತ್ತಾರೆ. ಆಗ ಧರ್ಮಕ್ಕೆ ಗ್ಲಾನಿ ಆಗುತ್ತದೆ. ನಾನು ಕಾಣಿಸಿಕೊಳ್ಳಬೇಕೆನ್ನುವ ಸಂಕಲ್ಪವನ್ನು ಹೊಂದಿ ಇದೀಗ ಕೃಷ್ಣಾವತಾರಿಯಾಗಿ ಈ ದ್ವಾರಕೆಯಲ್ಲಿ ದ್ವಾಪರಾಯುಗದಲ್ಲಿದ್ದೇನೆ. ಮಾವ ಕಂಸಾದಿಗಳನ್ನೆಲ್ಲ ಸುಮ್ಮನಿರುವುದರ ಮೂಲಕವಾಗಿ ಇಲ್ಲಿ ಧರ್ಮಕ್ಕೆ ವಿಘ್ನ ಬರ್ತದೆ ಎನ್ನುವಾಗ ಸಂಬಂಧದ ಪ್ರಶ್ನೆಯನ್ನು ನೋಡದೆ ಭಗವಂತ ಲೋಕವನ್ನು ಕಾಯುತ್ತಾರೆ ಎನ್ನುವ ಸಂದೇಶವನ್ನು ಸಾರಿದ್ದೇನೆ. ಇರಲಂತೆ ಧರ್ಮ ಕಾರ್ಯಗಳು ಯಥೇಚ್ಛವಾಗಿ ಸಾಗಿ ಲೋಕ ಸುಭಿಕ್ಷವಾಗಲಿ, ಮಾತೆಯ ಆದೇಶದಂತೆ ನಡೆಯುವುದಕ್ಕೆ ಅನುವನ್ನು ಪಡೆದವರಿದ್ದೇವೆ. ಮುಂದೇನಾಗುತ್ತದೋ ನೋಡೋಣ.
ಏರಿಸಿಕೊಂಡು ಅಸುರ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದೇನೆ. ಎಂದಿನಂತೆ ಇಂದು ಕೂಡ ಪ್ರಭು ಪರಮೇಶ್ವರನನ್ನು ಓಲೈಸಿ ನಂಬಿ ಅವನೇ ಉಂಟಾದ ಸಭಾಸ್ಥಾನವನ್ನು ಪ್ರವೇಶಿಸಿದ್ದೇನೆ. ನನ್ನ ಮಾವನು ಮತ್ತೆ ಪ್ರಧಾನಮಂತ್ರಿಯಾಗಿ ಉದಾಸುರನು ವಿರಾಜಮಾನನಾಗಿದ್ದಾನೆ. ಹೌದು, ಇಷ್ಟೆಲ್ಲ ಸಕಲ ಐಶ್ವರ್ಯದಿಂದ ನಾನು ಮೆರೆಯುವುದಕ್ಕೂ ಕಾರಣವಿದೆ. ಆ ವಿಧಿಯವರ ಬಲ. ನಾನು ಅಂತೆ ಶೂನ್ಯದಿಂದಲೇ ಜೀವನವನ್ನು ಆರಂಭಿಸಿದವನು. ಇದೀಗ ಅತ್ಯಂತ ಉನ್ನತ ಮಟ್ಟದಲ್ಲಿ ಆರಾಧಿಸುತ್ತಾ ಇದ್ದೇನೆ. ಇದಕ್ಕೆಲ್ಲ ಕಾರಣ ಕೇವಲ ಈ ನರಕಾಸುರನ ದೈಹಿಕ ಪರಾಕ್ರಮವಲ್ಲ, ವಿಧಾತನ ಹೊರಬಲವು ಇದರೊಂದಿಗೆ ಕೂಡಿದೆ. ಹೌದು, ಘೋರವಾದ ಗಾಂಧಾರವನ್ನು ಸೇರಿಕೊಂಡೆ. ವಿಧಿಯನ್ನು ವಿಧ ವಿಧವಾಗಿ ಅರ್ಚಿಸಿ ಮೆಚ್ಚಿಸಿ ಪ್ರತ್ಯಕ್ಷೀಕರಿಸಿಕೊಂಡೆ. ನನ್ನ ಘನಘೋರವಾದ ತಪಸ್ಸಿಗೆ ಓಡಾಡಿ ಬಂದ ಬ್ರಹ್ಮದೇವ ಆಗ ನಾ ಕೇಳಿದ ಮೊದಲನೆಯವರ ತಂದೆ, ಯಾರಿಂದಲೂ ನನಗೆ ಸಾವು ಬರಬಾರದು, ಅಮರತ್ವವನ್ನು ನೀಡಬೇಕು ಎಂದೆ. ಆಗ ಬ್ರಹ್ಮದೇವ ಒಂದಿಡಿತು ಯೋಚಿಸಿದ. ಕಂದ, ಅಮರತ್ವವನ್ನು ನೀಡಲು ಸಾಧ್ಯವಿಲ್ಲ. ಯಾಕೆ ಬಲ್ಲೆಯ? ಜಾತಸ್ಯ ಮರಣಂ ಧ್ರುವಂ ಎಂದ. ಅದಕ್ಕೇನು ಮಾಡೋಣ ಎಂದು ನಾನು ಯೋಚಿಸಿದೆ. ಆಗ ನಾನು ವಿಭಿನ್ನ ರೀತಿಯಲ್ಲೇ ಬ್ರಹ್ಮದೇವನನ್ನು ಪರಿಪರಿಯಾಗಿ ಬೇಡಿಕೊಂಡೆ. ಆಗಲೇ ತಂದೆ, ನನಗೊಂದು ವಿಶೇಷವಾದ ಹೊರಬಲವನ್ನೇ ನೀನು ನೀಡಬೇಕು. ಅದೇನೆಂದರೆ ಹಡೆದ ಮಾತಾಪಿತರಿಂದಲೇ ನನಗೆ ಮರಣ ಬರಬೇಕು ಎಂದೆ. ಬ್ರಹ್ಮದೇವ ಮರುಳಾದ ನನ್ನ ಮಾತಿಗೆ ಮರುಳಾಗಿಯೇ ಬಿಟ್ಟ ಬ್ರಹ್ಮದೇವ ಅಸ್ತು ಕಂದ ಎಂದು ಒಪ್ಪಿಯೇ ಬಿಟ್ಟ. ಎಲ್ಲಾದರೂ ಉಂಟೆ ಲೋಕದಲ್ಲಿ ಬಯಸಿ ಬಯಸಿ ಹೆತ್ತವರ ಮಕ್ಕಳನ್ನು ಪಡೆಯುವುದಲ್ವೇ? ಹೆತ್ತವರು ಕೊಲ್ಲುವುದುಂಟೆ ಸ್ವಾಮಿ? ಸಾಧ್ಯವೇ ಇಲ್ಲ. ಹೆತ್ತವರು ಮಕ್ಕಳ ಸಂರಕ್ಷಕರಾಗುತ್ತಾರೆ ವಿನಃ ಭಕ್ಷಕರಾಗಲು ಸಾಧ್ಯವೇ ಇಲ್ಲ. ವಿಧಾತನ ಹೊರಬಲದಿಂದ ನಾನು ಅನೇಕ ದಿಗ್ವಿಜಯಗಳನ್ನು ನಡೆಸಿದೆ. ಧರೆಯ ಭೂಪದರನ್ನೆಲ್ಲ ಸೋಲಿಸಿದೆ. ಧರೆಯ ಮೇಲಿನ ದಿಗ್ವಿಜಯ ನನಗತ್ಯಂತ ಆನಂದವನ್ನೇ ತಂದುಕೊಟ್ಟಿತು. ಇದರ ಸವಿನೆನಪಿಗಾಗಿ ಭೂಪುಜರ ಕನ್ಯೆಯರನ್ನೆಲ್ಲ ತಂದು ಸೆರೆಮನೆಯಲ್ಲಿರಿಸಿದ್ದೇನೆ. ಇದೀಗ ಕನ್ಯಾಮಣಿಗಳ ಸಂಖ್ಯೆ 16,000 ಆಗಿಬಿಟ್ಟಿದೆ. ಆ ಕನ್ಯೆಯರನ್ನೆಲ್ಲ ಒಂದೇ ಸುಮುಹೂರ್ತದಲ್ಲಿ ಲಗ್ನವಾಗಬೇಕೆಂದಿದ್ದೇನೆ. ಅದಕ್ಕಾಗಿ ಗುರುಗಳನ್ನು ಬರ ಹೇಳಿದ್ದೇನೆ. ಆದರೆ ಏನು ಮಾಡೋಣ, ಕಾಣ್ತಾ ಇಲ್ಲ ನನ್ನ ಗುರುಗಳು. ಅದ್ಯಾರು ಬರುತ್ತಿರುವುದು? Udi giri
ಅತಿಥಿ ದೇವೋಭವ ಎನ್ನುತ್ತಾರೆ. ಮನೆ ಬಾಗಿಲಿಗೆ ಬಂದಂತಹ ಅತಿಥಿಗಳನ್ನು ಸತ್ಕರಿಸುವುದು ಗೃಹಸ್ಥ ಧರ್ಮ. ಅಂತೆ ರಾಜಾಲಯಕ್ಕೆ ಬಂದ ನಿಮ್ಮನ್ನು ನಾನು ಸತ್ಕರಿಸಿದ್ದೇನೆ, ಆಧರಿಸಿದ್ದೇನೆ. ಷೋಡಶೋಪಚಾರ ಪೂಜೆಗಳಿಂದ ತಮ್ಮನ್ನು ಸತ್ಕರಿಸಿದ್ದೇನೆ. ಹೇಗೆ ನನ್ನ ಆತಿಥ್ಯ ತಮಗೆ ಎನಿಸಿದೆ ಸ್ವಾಮಿ? ಬಹಳ ಸಂತೃಪ್ತನಾಗಿದ್ದೇನೆ. ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ. ನಾರದ ಎಂದರೆ ನಾರಂ ದದಾತಿ ಇತಿ ನಾರದ. ಹೌದು, ಅಂತಹ ಜ್ಞಾನಮಯ ಪ್ರದೀಪರು ತಾವು. ನಾರದರೆ ಹೀಗೆ ಬನ್ನಿ ಎಂದು ನಾವು ವಿನಯಪೂರ್ವಕವಾಗಿ ಕರೆದರೆ ತಾವು ಬರುವವರನ್ನು, ನಾರದರೆ ಈಗಲೇ ಹೊರಡಿ ಎಂದು ಆಜ್ಞಾಪಿಸಿದರು. ತಾವು ಹೊರಡುವವರಲ್ಲ ಸ್ವಾಮಿ, ಮನಸೋಯತ್ತೆ ಸಂಚರಿಸುವವರು ತಾವು. 3 ಮುಖಾಲುಗಳಿಗೆಯಲ್ಲಿ ತ್ರಿಲೋಕ ಸಂಚಾರ. ಅಂದು ಅಣ್ಣನಾದ ದಕ್ಷನಿಂದ ನಿಮಗೆ ಶಾಪರೂಪವಾಗಿ ಒದಗಿ ಬಂದದ್ದು. ತದನಂತರ ಅಮ್ಮ ವಾಗ್ದೇವಿ ಹರಸಿದ್ದರಿಂದ ಆ ಶಾಪವೇ ವರವಾಗಿ ಪರಿಣಮಿಸಿತು. ಸ್ವಾಮಿ, 3 ಲೋಕಗಳಲ್ಲೂ ನನ್ನ ಬಗ್ಗೆ ಜನರು ಏನೆಂದು ಆಡಿಕೊಳ್ಳುತ್ತಾ ಇದ್ದಾರೆ. ಹೊಸ ವಾರ್ತೆಗಳು ಏನಾದರೂ ಇದ್ದರೆ ನಾವು ತಿಳಿಸಬೇಕು ಸ್ವಾಮಿ. ದುರದಿರ ನಿನ್ನಯ ಸಿರಿ ಸಂಪದಕ್ಕೆ ಸತ್ಯ. ನಿನ್ನದಾದ ಸಿದ್ಧಿಯ ಬಗ್ಗೆ ಎಲ್ಲರೂ ಆಡಿಕೊಳ್ಳುವಂತಾಗಿದೆ. ಹೌದೇ? ಮನೆ ಮನೆಗೆ ನರಕ ತಲುಪಿದ್ದಾನೆ. ಓಹೋ. ಮನೆಗಳಲ್ಲಿನ ನರಕವನ್ನು ಕಳೆದು ನರಕಾಸುರನನ್ನು ಜನ ಹೊಡೆದುಂಬಿಸಿಕೊಳ್ಳುತ್ತಿದ್ದ. ಹೌದೇ? ನೀನೊಬ್ಬ ದುಷ್ಟ ಹೆಣ್ಣಮ, ಅಧರ್ಮಿ. ಯಾರು ಬೇಕಾದರೂ ಹೇಳಲಿ, ನಾನು ಒಪ್ಪುವುದಿಲ್ಲ. ನಾನು ಹೇಳುತ್ತೇನೆ, ನೀನು ದುರಧೀರ, ರಣಮಲ್ಲ ಚೌಪಟ, ರಣವಿಕ್ರಮ, ಅಸುರರೊಳಗೆ ಉತ್ತಂಡ, ಭೂರಿನೇಂದ್ರನ ಪಿಂಡ, ಗೋಪರ ಗೋಪರ. ಇನ್ನಷ್ಟು ಹೇಳಬೇಕು ಸ್ವಾಮಿ. ಖಲಿರೆ, ಖಲ ಕುಲಾಧೀಶ, ಖಲ ನಕ್ಷತ್ರ, ರಾಜಾದಿರಾಜ ರಾಜಚಂದ್ರೋದಯ, ಹರಿತಿಮಿರ ಮಾತಾಡು, ಕೈಲಿ ಮತಗತ ಸಿಂಹ ಸದೃಶ. ಖಲಿರೆ, ಈರುಡೆ ಎಂಬ ಹೊಗಳಿಕೆಯ ಉದ್ಗಾರಗಳು ನನ್ನಿಂದ ತಾನೇ ಹೊರಗೆ. ತಮಗೇನು ಸ್ವಾಮಿ, ತಾವು ಯಾರು? ವಾಗ್ದೇವಿಸುತ್ತರಲ್ಲವೇ? ಚತುರ ವಾಕ್ಪಟುತ್ವವುಳ್ಳವರು. ಮಾತನ್ನು ಅಳೆದು ತೂಗಿ ಆಡ್ತೀರ ಬಿಡಿ. ಅಷ್ಟು ಮಾತ್ರವಲ್ಲ, ವರಬಲಾಟುಗನಾಗಿ ಈಗ ನೀನು ಯಾರಿಗೆ ಬೇಕಾದರೂ ವರದಾಯಕನಾಗಿ. ಹೌದು. ನಿನ್ನಲ್ಲಿ ನಾಯಕತ್ವವಿದೆ. ಸರಿಯಾಗಿ. ಹೋ. ದುಡ್ಡು ಬಂಗಾರವಿದೆ. ಸರಿ. ಇಷ್ಟೆಲ್ಲ ಇದ್ದರು ಆದರೆ ಆದರೆ ಯಾಕೆ ಸ್ವಾಮಿ ಅಡ್ಡ ಬಂತು? ಕಾರಣ ಉಂಟು. ಏನು ಸ್ವಾಮಿ? ಆದರೂ ಒಂದೇ ಒಂದು ಕೊರತೆಯದು ಎದ್ದು ಕಾಣುತ್ತಿದೆ. ನನ್ನಲ್ಲಿ? ಹಾ. ಕೊರತೆ?
ದೇವತೆಗಳು, ಮುಕ್ಕೋಟಿ ದೇವತೆಗಳು ನಗಣ್ಯರೇ ಸರಿ ನಮಗೆ ಅವರೆಲ್ಲ ಕೇವಲ ಒಂದೊಂದು ದಿಕ್ಕಿಗೆ ಸಲ್ಲುವವರು ಸ್ವಾಮಿ. ನಾನು ಹಾಗಲ್ಲ, ಮೂರು ಲೋಕಗಳಿಗೂ ಅಧ್ಯಕ್ಷನಾಗಿ ಮೆರೆಯಬಲ್ಲ ಶಕ್ತಿ ಸಾಮರ್ಥ್ಯವುಳ್ಳವನೇ ಆಗಿದ್ದೇನೆ. ಹಾಗಾಗಿ ಆ ವಿಚಾರವಾಗಿ ನೀವು ಯೋಚಿಸುವುದು ಬೇಡ. ನಾನಿದ್ದೇನಲ್ಲ, ನಾನು ಆ ಸುರಪನನ್ನು ಬದಿಗೊತ್ತಿ ಕೋಟಿ ದೇವತೆಗಳಿಗೆ ಮುಗಿಸಿ ಶಚಿ ದೇವಿಯನ್ನು ತಂದೇ ತರುತ್ತೇನೆ. ಆ ಕಾಲಕ್ಕೆ ನೀವು ಬಂದು ನನಗೆ ಆಶೀರ್ವಾದ ಮಾಡಬೇಕು. ಅಷ್ಟು ಮಾಡಿ. ಹಾಗೆಯೇ ಆಗಲಿ. ನಿನ್ನ ಆ ಕಾಲಕ್ಕೆ ಏನದು ಯಜ್ಞ? ಅದರಿಂದ ವಿವಾಹ ಕಾಲಕ್ಕೆ ಆಗಲಿ, ದರ್ಶಿಸುತ್ತೇನೆ. ಆಗಲಿ ಸ್ವಾಮಿ. ನಾರಾಯಣ. ಆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆ, ನಾರದರು ಸಕಾಲಕ್ಕೆ ಒಂದು ಸೂಕ್ತ ಸಲಹೆಯನ್ನೇ ನೀಡಿದ್ದಾರೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಸ್ವರ್ಗಲೋಕಕ್ಕೆ ಧಾಳಿ ಇಡಬೇಕಲ್ಲ. ನಾನು ಅವರ ಮನೆ ಸಾಗುವುದೇ ಇಲ್ಲವೇ ಇಲ್ಲ. ಎಲ್ಲಿ ನಮ್ಮವರು ಬರಲಿ ಸಭೆಗೆ.
ಇರುವಂತಹ ಸ್ಥಳ ಸುರಪುರಕ್ಕೆ ಯಾರನ್ನು ಕೇಳಿದ್ದೀರಿ? ದೇವೇಂದ್ರನಿಂದ ಕೇಳಿ ಬಂದೆವು. ಹಾಗಂದುಕೊಳ್ಳಬಹುದು. ಬಹಳವಿದೆ, ಬಹಳವಿದೆ, ಆಲಿಸಬೇಕು. ಈ ಉಡ್ಡಾಲದಲ್ಲಿ ಸೇರಿದಂತಹ ಸಂದರ್ಭದಲ್ಲಿ ವಸುದೇವನನ್ನ ಪ್ರಾರ್ಥಿಸುವುದರ ಮೂಲಕ ಸಭೆಯನ್ನು ಆರಂಭಿಸಿದ್ದೇನೆ. ಸುರರು, ಕಿನ್ನರರು, ಕಿಂಪುರುಷರು ಒಂದು ಕಡೆಗಾದರೆ ಸಿದ್ಧರು, ಸಾಧ್ಯರು ಇನ್ನೊಂದು ಕಡೆಯಲ್ಲಿ ರಾರಾಜಿಸುತ್ತಿದ್ದಾರೆ. ಅದೇನದು? ದ್ವಾರದಲ್ಲಿ ಓರ್ವ ಕುಳಿತಿದ್ದಾರಂತೆ. ಏನಾದ್ರು ಬುದ್ಧಿ? ನೀವು ನಮ್ಮ ಬೂದಿಯಲ್ಲ ಬುದ್ಧಿ. ಓ, ಬುದ್ಧಿ ಎಂಬ ಅರ್ಥದಲ್ಲಿ ಹೇಳಿರುವೆ. ಹೌದಯ್ಯ. ಯಾರ ನೀನು? ನಿಮಗೆ ನನ್ನ ಪರಿಚಯ ಆಗ್ತಿರ್ಲಿಲ್ಲವೇ? ತಿಳಿಯಲಿಲ್ಲ. ನಾನಲ್ಲ, ಯಾರು? ಮಾವ. ಯಾರ ನೀನು? ನಿಮ್ಮ ಮಾವ ಬುದ್ಧಿ. ಓಹೋ, ನಮ್ಮವನೇ. ಯಾರು? ಬುದ್ಧಿ, ಹಾ. ನಾನು ಅಲ್ಲಿ ದಾರದಲ್ಲಿ ಕಾವಲಿ ಕಾಯ್ಸುವವನಲ್ಲ ಬುದ್ಧಿ. ಏನದು? ದಾರದಲ್ಲಿ ಕಾವಲಿ ಕಾಯ್ಸುವವ. ಓಹೋ, ದ್ವಾರದಲ್ಲಿ ಕಾವಲು ಕಾಯುವನು. ಏನು ಅಲ್ಲಿ ಕಾಯುವುದನ್ನು ಬಿಟ್ಟು ಇಲ್ಲಿ ಯಾಕೆ ಬಂದಿರು? ಬುದ್ಧಿ, ಹಾ. ನಾನು ನಿಮಗೆ ತಂದೆ ಬುದ್ಧಿ. ಸ್ವಲ್ಪ ಹೊತ್ತಿನ ಮೊದಲು ಮಾವ ಅಂದೆ, ಈಗ ತಂದೆ ಅಂತಿರು. ಏನು ನಿನ್ನ ಮಾತಿನ ಅರ್ಥ? ದ್ವಾರದಲ್ಲಿ ನಡೆದ ಸಂಗತಿ ತಂದೆ ಬುದ್ಧಿ. ಓ, ವಾರ್ತೆಯನ್ನು ತಂದಿರುವೆ. ಯಾವ ವಾರ್ತೆಯನ್ನು ತಂದಿರುವೆ? ಕೇಳು ಕೇಳಿಯ ನಾನು ನಿಮ್ಮ ಅಪ್ಪನಂತೆ. ಏನಾದ್ರು? ಅಲ್ಲ ಬುದ್ಧಿ, ನೀವು ನನಗೆ ಮೊನ್ನೆ ಓಲಗದಲ್ಲಿ ಕರೆದು ನೇಮ ಕೊಟ್ಟರಲ್ಲ. ಏನು? ಓಲಗದಲ್ಲಿ ಕರೆದು ನೇಮ. ಓ, ಓಲಗದಲ್ಲಿ ನಿನ್ನನ್ನು ಕರೆದು ನಿಯಮಕ್ಕೆ ನಿನ್ನನ್ನು ನೇಮಿಸಿದ್ದು. ಹೌದು, ನಿಮ್ಮ ಬೊಜ್ಜಕ್ಕಾಗಿ. ಏನಾದ್ರು? ನಿಮ್ಮ ಬೊಜ್ಜಕ್ಕಾಗಿ ಬುದ್ಧಿ. ಓ, ಕಚ್ಚಕ್ಕಾಗಿ ನಿನ್ನನ್ನು ನೇಮಿಸಿದ್ದು. ಏನಾಯ್ತು? ಬುದ್ಧಿ, ಹಾ. ಆ ಎಣ್ಣೆ ಹಾಕಿ ಕಾಯ್ತಾ ಇದ್ದೆ ಬುದ್ಧಿ. ಏನದು? ಎಣ್ಣೆ ಹಾಕಿ ಕಾಯ್ತಾ ಇದ್ದೆ. ಹಾಗಲ್ಲವದು. ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾಯುತ್ತಿದ್ದೆ. ಕಾಯ್ತಿರುವಾಗ ಏನಾಯ್ತು? ಬುದ್ಧಿ, ಹಾ. ಅಲ್ಲಿ ಅವರು ಬಂದ್ರು ಬುದ್ಧಿ. ಅವರಂದ್ರೆ ಯಾರು? ಅವರು ನಿಮ್ಮ ಜನ ಅಂತೆ ಬುದ್ಧಿ. ನಮ್ಮ ಜನವೇ? ಆಹಾ. ಏನಂತ? ಸ್ವಲ್ಪ ಬಾರಿ ಸೈನಂತೆ ಬುದ್ಧಿ. ಓ, 4 ಬಾರಿ ಸೇನೆ ಬಂದದ್ದು. ಚದುರಂಗ ಸೇನೆ. ಬಂದವರು ಯಾರಂತೆ? ಬುದ್ಧಿ, ಹಾ. ಅವರು ನಿಮ್ಮ ಪರ್ಮನೆಂಟ್ ಜನ ಅಂತೆ ಬುದ್ಧಿ. ಯಾರಾದ? ಪರ್ಮನೆಂಟ್ ಜನ ಅಂತೆ. ಓಹೋ, ನಮ್ಮ ಪರಮ ನೆಂಟರೇ. ಅಂತಹ ನೆಂಟರು ಯಾರಿರಬಹುದು? ಅವರು ಅವರು ಬಿ ಬ್ಲಾಕ್ ಇಂದ ಬಂದವರಂತೆ. ಭೂಲೋಕದಿಂದ ಬಂದವರು. ಯಾರು? ಅವರು ಫ್ರಾಗ್ ಫಿಶ್ ಅಂತ ಬುದ್ಧಿ. ಏನದು? ಫ್ರಾಗ್ ಫಿಶ್ ಬುದ್ಧಿ. ಓ, ಪ್ರಾಗ್ಜ್ಯೋತಿಷ್ಯಪುರದವರು. ಹಾಗಾದರೆ ಹೆಸರೇನೆಂದು ಕೇಳಿದೀಯಾ? ಬುದ್ಧಿ ನರಕ. ಹೆಸರು ಕೇಳಿದ್ಯಾ? ಏನಂತ ಹೇಳಿದ್ರು? ಅವರು ಹೇಳಿದ್ರು ಒಬ್ಬ ನರಕ ಅಂತೆ, ಇನ್ನೊಬ್ಬ ಮೂಕ ಅಂತೆ ಬುದ್ಧಿ. ಏನಾದ್ರು? ಮೂಕ ಮಂತ್ರಿ ಅಂತ ಬುದ್ಧಿ. ಅದು ಮೊದಲು ಹೇಳಿದ್ದೇನದು? ನರಕ. ಅವನ ಹೆಸರೇ? ಅವನ ಹೆಸರು ನರಕ ಅಂತ ಬುದ್ಧಿ. ಓ, ನರಕಾಸುರನೇ. ಅವನ ಓರ್ವನೇ? ಇಲ್ಲ ಬುದ್ಧಿ, ಮತ್ತೆ ಅವರೊಟ್ಟಿಗೆ ಇನ್ನೊಬ್ಬ ಇದ್ದ. ಏನದು? ಹೆಸರು ಮೂಕ ಮಂತ್ರಿ ಅಂತೆ. ಓ,
ಬುದ್ಧಿ. ಮಾತನಾಡಿದರೂ ಮೂಗನೆ. ಹೌದು ಬುದ್ಧಿ. ಅವನ ಹೆಸರೇನು? ಮುಖ್ಯಮಂತ್ರಿ. ಓಹೋ, ಮುಖ್ಯಮಂತ್ರಿ ಸಮೇತರಾಗಿ ಬಂದಿದ್ದಾನೆ. ಮತ್ತೆ ಯಾರು ಬಂದಿದ್ದಾರೆ? ಬಂದು ಬುದ್ಧಿ. ಏನ? ಸೇನೆ ನಮಗೆ ಬಂದದ್ದು. ಓ, ಅದು ಸೇನಾಧಿಪತಿ. ಹಾಗಾದರೆ ಸೇನಾಧಿಪತಿ ದಂಡಿನ ಸಮೇತನಾಗಿ ಬಂದಿರುವಂತಹ ನರಕಾಸುರ. ಹೌದು ಬುದ್ಧಿ. ನೀನೇನು ಹೇಳಿದವರು? ಹೇಳಿದೆ ಇಲ್ಲಿ ಯಾಕೆ ಬಂದದ್ದು ಅಂತ. ಏನ್ ಹೇಳಿದ ಅದಕ್ಕೆ? ಇಲ್ಲಿ ತಾಯ ಮಕ್ಕಳಂತೆ, ಅವರಿಗೆ ಸ್ವರ್ಗದ ಪಟ್ಟ ಅವರ್ದಂತೆ ಬುದ್ಧಿ. ಓಹೋ, ಹಾಗೆ ಹೇಳಿದ್ದಾರೆ. ಹಾಗಾದ್ರೆ ನೀನು ಬಿಟ್ಟೆ ಅವರನ್ನ? ಇಲ್ಲ. ಏನು ಮಾಡಿದೆ? ದೊಡ್ಡ ಕಿರೀಟ ಇಟ್ಟು ಪಿಳಿ ಪಿಳಿ ನೋಡ್ತಿದ್ದೆ ಕಿಳಿ ಕೆಳಗೆ. ನಿಮಗೆಲ್ಲ ಬುದ್ಧಿ, ಅವನಿಗೆ ಅಲ್ಲಿ ಹೇಳಿದ್ದು ನಾನು. ಹಾಗೆ ಅದೇನು ಆ ರೀತಿಯಲ್ಲಿ ಹೇಳಿದ? ಸ್ವಲ್ಪ ಭಾವನಾ ಲಹರಿ ಬಂದದ್ದು. ಏನು ಬಂದದ್ದು? ಭಾವನಾ ಲಹರಿ. ಅದು ಭಾವನಾ ಲಹರಿ. ಅದು ಬರ್ತದ ನಿನಗೆ? ಹೌದು ಬುದ್ಧಿ. ಮುಂದೆ ಕಲ್ಪನೆಯಲ್ಲಿದ್ದೆ, ಅಲ್ಲಿದ್ದೆ ನಾನು. ಆಗ ಅವರು ಬಂದ್ರು. ಆಮೇಲೆ ಇನ್ಶೂರ್ ಆಯ್ತು ಬುದ್ಧಿ. ಏನಾಯ್ತು? ಇನ್ಶೂರ್ ಆಯ್ತು. ಓ, ಯುದ್ಧ ಶುರುವಾಯಿತು. ಹೇಗೆ? ಉದ್ದ ಆಯ್ತು, ಉದ್ದ ಆಯ್ತು, ಉದ್ದ 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 ಊದಾಯ್ತು ಬುದ್ಧಿ. ಸಾಕು, ನಿಲ್ಲಿಸು. ಉದ್ದಕ್ಕೆ ಯುದ್ಧ ಶುರು ಆಯ್ತು. ಯುದ್ಧ ಶುರುವಾಯಿತೆ. ಯಾವ ರೀತಿಯಲ್ಲಿ ಆಯ್ತು? ಮೊದಲಿಗೆ ಮಾತಾಯ್ತು, 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 ಜೋರಾಯ್ತು, ಮಾತಾಯ್ತು, ಜೋರಾಯ್ತು, ಮಾತಾಯ್ತು, ಜೋರಾಯ್ತು. ಸಾಕು, ನಿಲ್ಲಿಸು. ತಿಳಿಯಿತು, ಮಾತು ಹೆಚ್ಚಾಯಿತು, ಯುದ್ಧ ಪ್ರಾರಂಭವಾಯಿತು. ಅದರಲ್ಲಿ ನೀನೇನು ಮಾಡಿದೆ? ನಂಗೆ 3 ಚಾ ಬಂತು ಬುದ್ಧಿ. ಏನಾಯ್ತು? 3 ಚಾ ಬಂತು. ಓ, ನಿನಗೆ ಮೂರ್ಛೆ ಬಂತೆ. ಮುಂದೇನು ಮಾಡಿದೆ? ಮುಂದೆ ನಾನೇ ಚಾ 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 ತರಿಸಿಕೊಂಡೆ ಬುದ್ಧಿ. ಏನದು? ಚಾ ಚಾ. ಓ, ನೀನು ಚೇತರಿಸಿಕೊಂಡೆ. ಓ, ನೀನು ಚೇತರಿಸಿಕೊಂಡಿದ್ದಕ್ಕಾಗಿ ಇಲ್ಲಿ ಬರಲು ಸಾಧ್ಯವಾಯಿತು. ಹೌದು ಬುದ್ಧಿ. ಒಮ್ಮೊಮ್ಮೆ ಹಾಗೆ ನಾವಾಗಿ ಮೂರ್ಛೆ ಬಂದಾಗ ಅಥವಾ ನೆಲದಲ್ಲಿ ಬಿದ್ದಾಗ ಎಬ್ಬಿಸುವವರು ಯಾರು ಬರುವುದಿಲ್ಲ. ಆವಾಗ ನಾವೇ ಹೇಳ್ಬೇಕಾಗ್ತದೆ, ಸರಿಯಾಗಿ ಎದ್ದು ಬಂದಿದ್ದೀಯ ನೀನು. ಹೌದು ಬುದ್ಧಿ. ಅಲ್ಲಿ ಬೇರೆ ಏನಾಯ್ತು ಹೇಳು? ಮತ್ತೆ ಅವರು ಕೊಟ್ಟರು ಬುದ್ಧಿ, ನಾನು ಕೊಟ್ಟೆ. ಓ, ಅವರು ಕೊಟ್ಟರು, ನಾನು ಕೊಟ್ಟೆ, ನಾನು ಕೊಟ್ಟೆ, ನಾನು ಅವರು ಕೊಟ್ಟೆ. ತಿಳಿತು. ಅವರೇನು ಕೊಟ್ಟರು, ನೀನೇನು ಕೊಟ್ಟೆ ಬುದ್ಧಿ? ಅವರು ಕೊಟ್ಟದ್ದು ಇರ್ಲಿ, ನಾನೇನು ಕೊಡ್ಲಿಲ್ಲ ಬುದ್ಧಿ. ನೀನೇನು ಕೊಡ್ಲಿಲ್ಲ? ನಿಮ್ಮ ಜನ ಅಲ್ಲ. ಓ, ನಮ್ಮವನಾದ ಕಾರಣ ನೀನು ಕೊಡ್ಲಿಲ್ಲ. ಖರ್ಚಾಗ್ತಲ್ಲ ಬುದ್ಧಿ. ಓ, ಅದಕ್ಕೆ ಕೊಡ್ಲಿಲ್ವಾ? ನಾನು ಕೊಡ್ಲಿಲ್ಲ ಬುದ್ಧಿ. ಅವರು ಏನು ಕೊಡ್ಲಿಲ್ವಾ? ಅವರು ಕೊಟ್ರು ಬುದ್ಧಿ. ಏನ್ ಕೊಟ್ರು? ಅವರು ಕೊಟ್ರು, ನಾನು ಕೊಡ್ಲಿಲ್ಲ. ಮತ್ತೆ ಅವರು ಸಹ ಕೊಟ್ರು, ನಾನು ಕೊಟ್ಟೆ. ಅವರು ಕೊಟ್ರು, ನಾನು ಕೊಟ್ಟೆ ಬುದ್ಧಿ. ಸರಿ, ಅವರು ಕೊಟ್ಟಿದ್ದು ತಿಳಿಯಿತು. ನೀನೇನ್ ಕೊಟ್ಟೆ ಬುದ್ಧಿ? ನಾನು ಕೊಟ್ಟದ್ದು ಎಲ್ಲರ ಸಭೆ ಮುಂದೆ ಹೇಳಲಿಕ್ಕೆ ಸರಿಯಾಗುದಿಲ್ಲ. ಈಗ ನೀನು ಬಂದವನು ಸಭೆಗಲ್ವಾ? ನಾನು ನಿಮ್ಗೆ ಹಿಂದೆ ಹೋಗಿ ಹೇಳ? ಅಲ್ಲಿ ಬೇಡ, ಸಭೆಯಲ್ಲಿ ಹೇಳು. ಎಲ್ಲ ಕೇಳಲಿ, ಕಿವಿಯಲ್ಲಿ ಹೇಳ. ಅಲ್ಲ, ಎಲ್ಲರೂ ಕೇಳಲಿಕ್ಕೆ ಕಾಯ್ತಾ ಇದ್ದಾರೆ. ಬೇಡ, ಆದ್ರೆ ನೀ ಸಭೆಯಲ್ಲೇ ಹೇಳಿದರೆ ಚಂದ. ನಿಮಗೆ ಸ್ವಲ್ಪ ಮರ್ಯಾದೆ ಉಂಟು. ಅದು ನನಗೆ ಗೊತ್ತಿದೆ. ನನಗೆ ಸ್ವಲ್ಪ ಉಂಟು ಬುದ್ಧಿ. ನಿನಗೆ ಏನು ಇಲ್ಲ ಅಂತಾನು ಗೊತ್ತಿದೆ. ಇಲ್ಲ ಬುದ್ಧಿ. ಈಗ ನೀನು ಸಭೆಯಲ್ಲಿ ಹೇಳದಿದ್ದಾರೆ ಅವರೆಲ್ಲ ಏನ್ ತಿಳ್ಕೊಳ್ತಾರೆ? ನೀನು ಕಿವಿಯಲ್ಲಿ ಹೇಳಿದವನು ಅಂತ ಭಾವಿಸ್ತಾರೆ. ಆದ್ದರಿಂದ ಹಿಂದೆ ಹೇಳುದು ಬೇಡ, ಇಲ್ಲೇ ಹೇಳಿ ಬುದ್ಧಿ. ಅವರು ಕೊಟ್ಟದ್ದು ಪೆಟ್ಟು ಬುದ್ಧಿ, ನಾನು ಕೊಟ್ಟದ್ದು ಬಾಂಬೆ ಬುದ್ಧಿ. ಒಳಗೆ ಬಿಡಲಾಗದು ಅವರನ್ನ ಹಿಮ್ಮೆಟ್ಟಿಸಬೇಕಾಗಿದೆ. ಆ ಕಾರಣಕ್ಕಾಗಿ ನಮ್ಮ ದೇವತೆಗಳನ್ನೆಲ್ಲ ಒಳಗೂಡಿ ಅತ್ತ ಕಡೆ ತಗೊಳ್ಳಬೇಕಾಗಿದೆ. ಎಲ್ಲಿ ದೇವತೆಗಳು ಬರಲಿ ಸಭೆಗೆ.
ನಿಮ್ಮ ಮಾತುಗಳನ್ನ ಕೇಳಿ ಅತೀವವಾದ ಆನಂದವಾಯಿತು. ಹಾಗಾದರೆ ತಡ ಮಾಡುವುದಲ್ಲ, ಆ ದಾನವರನ್ನು ಎದುರಿಸಬೇಕಾಗಿದೆ. ಹತ್ತ ಕಡೆ ತೆರಳೋಣವಂತೆ. Thank you.
Thank you.